ಗಾದಿ ಫೈನಲ್ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಯಾರಾಗ್ತಾರೆ? ಒಂದೇ ಒಂದು ಸ್ಥಾನಕ್ಕೆ 5 ಹಿರಿಯ ನಾಯಕರ ಫೈಟ್ ನಡೀತಾ ಇದೆ. ಎಷ್ಟು ದಿನ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾರಾ ಇಲ್ವಾ ಅನ್ನುವಂಥದ್ದಿತ್ತು. ಇದೀಗ ಕೆಪಿಸಿಸಿ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದಕ್ಕೆ ಫೈಟ್ ನಡೀತಾ ಇದೆ. ಹಿರಿಯ ನಾಯಕರ ಫೈಟ್. ವರಿಷ್ಠರ ಅಂಗಳದಲ್ಲಿ ಜಾತಿ ಲೆಕ್ಕಾಚಾರದ್ದೇ ದೊಡ್ಡ ಚರ್ಚೆ ಆಗಿದೆ. ಹೈಕಮಾಂಡ್ನ ಒಳಗುಟ್ಟು ಮತ್ತು ಜಾತಿ ಲೆಕ್ಕಾಚಾರ ಏನು? 5 ಹಿರಿಯ ನಾಯಕರು ಯಾರು? ಜಾತಿ ಕಾಂಬಿನೇಷನ್ ಆಧಾರದ ಮೇಲೆ ಆಯ್ಕೆ. ಅಹಿಂದ ನಾಯಕನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರುವ ಹೈಕಮಾಂಡ್ ಈಗ ಕೆಪಿಸಿಸಿ ಪೀಠಕ್ಕೆ ಅಹಿಂದ ನಾಯಕನಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಕೆಪಿಸಿಸಿ ಪಟ್ಟದ ರೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಗೊತ್ತಾ? ಕೆಪಿಸಿಸಿ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದು ಸಿಎಂ ಗಾದಿ ಫೈನಲ್ಲು. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಯಾರು? ಒಂದೇ ಒಂದು ಸ್ಥಾನಕ್ಕೆ 5 ಹಿರಿಯ ನಾಯಕರು ಫೈಟ್ ಮಾಡ್ತಾ ಇದ್ದಾರೆ. ವರಿಷ್ಠರ ಅಂಗಳದಲ್ಲಿ ಜಾತಿ ಲೆಕ್ಕಾಚಾರದೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಜಾತಿ ಆಧಾರದ ಮೇಲೆ ಡಿಸಿಎಂ ಸ್ಥಾನವನ್ನ ನಿಗದಿ ಮಾಡನ್ವಾ, ಯಾರಿಗೆ ಅಂತ ಫಿಕ್ಸ್ ಮಾಡನ್ವಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಜಾತಿ ಕಾಂಬಿನೇಷನ್ ಆಧಾರದ ಮೇಲೆ ಅಧ್ಯಕ್ಷರ ಆಯ್ಕೆಗೆ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದೆ ಹೈಕಮಾಂಡ್. ಅಹಿಂದ ನಾಯಕನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರುವಂತ ಹೈಕಮಾಂಡ್ ಈಗ ಕೆಪಿಸಿಸಿ ಪೀಠಕ್ಕೆ ಅಹಿಂದ ನಾಯಕನಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ. ಹಾಗಾದ್ರೆ 5 ಹಿರಿಯ ನಾಯಕರು ಯಾರು? ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಬಿಕೆ ಹರಿಪ್ರಸಾದ್, ಡಾಕ್ಟರ್ ಜಿ ಪರಮೇಶ್ವರ್, ಶಿವರಾಜ್ ತಂಗಡಗಿ, ಸತೀಶ್ ಜಾರಕಿಹೊಳಿ. ಅಂದ್ರೆ ಜಾತಿ ಆಧಾರದ ಮೇಲೆ ನೋಡೋದಾದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಎಸ್ಟಿ ವಾಲ್ಮೀಕಿ ಸಮುದಾಯ, ಈಶ್ವರ್ ಖಂಡ್ರೆ ಲಿಂಗಾಯತ, ಬಿಕೆ ಹರಿಪ್ರಸಾದ್ ಈಡಿಗ, ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಬಲಗೈ, ಶಿವರಾಜ್ ತಂಗಡಗಿ ದಲಿತ ಬೋವಿ ಸಮುದಾಯ. ಒಂದ್ ಕಡೆ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಇದನ್ನ ಸರಿದೂಗಿಸ್ಬೇಕು ಅಂತ ಅಂದ್ರೆ ಡಿಸಿಎಂ ಸ್ಥಾನ ಯಾರಿಗೆ ಅನ್ನುವಂಥದ್ದು ನೋಡಿ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಸತತ ಪ್ರಯತ್ನವನ್ನ ಡಿಸಿಎಂ ಸ್ಥಾನಕ್ಕೆ. ಬಟ್ ಕಾಂಗ್ರೆಸ್ನಲ್ಲಿ ಒಂದು ನಿಲುವು ಏನಿದೆ ಅಂತ ಅಂದ್ರೆ ಈ ಹಿಂದೆ ಅಂದ್ರೆ ಒಬ್ಬರಿಗೆ ಒಂದು ಸ್ಥಾನ. ಈಗ ಸತೀಶ್ ಜಾರಕಿಹೊಳಿ ನೋಡಿದ್ರೆ ನನಗೆ ಮಂತ್ರಿಗಿರಿನೂ ಬೇಕು, ನಮ್ಗೆ ಡಿಸಿಎಂ ಬೇಕು ಅಂತ ಇರುವಂಥದ್ದು ಸತೀಶ್ ಜಾರಕಿಹೊಳಿಯ ನಿಲುವು. ಬಟ್ ಇಲ್ಲಿ ಯಾರಿಗಾದ್ರೂ ಒಂದು ಡಿಕೆ ಶಿವಕುಮಾರ ಸ್ಪಷ್ಟವಾದಂಥ ಒಂದು ನಿಲುವು ಏನಂತ ಅಂದ್ರೆ ಒಬ್ಬರಿಗೆ ಒಂದೇ ಸ್ಥಾನ ಅನ್ನುವಂಥದ್ದು. ಅದನ್ನ ಕಾಂಗ್ರೆಸ್ನಲ್ಲಿ ಫಾಲೋ ಮಾಡುವಂಥದ್ದು ಈಗ ಇರುವಂಥ ಸಿಚುವೇಶನ್. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಕೂಡ ಸತತವಾದಂಥ ಪ್ರಯತ್ನ. ಯಾಕೆ ಅಂತ ಅಂದರೆ ನೋಡಿದ್ವಿ ನಾವು ಶಿಗ್ಗಾಂವಿ ಕ್ಷೇತ್ರದಲ್ಲಿ ಅವರು ಗೆಲ್ಲಿಸ್ಕೊಂಡು ಬಂದಂಥ ರೀತಿ. ಬಸವರಾಜ ಬೊಮ್ಮಾಯಿ ಅವರ ಮಗನ ವಿರುದ್ಧ ಮುಸ್ಲಿಂ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿ ಗೆಲ್ಲಿಸ್ಕೊಂಡು ಬಂದಂಥ ರೀತಿ. ಇನ್ನು ಬಾಗಲಕೋಟೆ ಬೈ ಎಲೆಕ್ಷನಲ್ಲಿ ಮಾಡಿದಂಥ ಒಂದು ರೀತಿಯಾಗಿ ಆಡಳಿತ. ಅಸಮಾಧಾನ ತಣಿಸಲು ಕಾಂಗ್ರೆಸ್ ವರಿಷ್ಠರ ತಲೆಯಲ್ಲಿದೆ ಪ್ಲಾನ್ ಬಿ. ಹೈಕಮಾಂಡ್ ಅಂಗಳದಲ್ಲಿದೆ ಮತ್ತೊಂದು ಮಾಸ್ಟರ್ ಪ್ಲಾನ್. ಒಬ್ಬರು ಅಧ್ಯಕ್ಷರ ಜೊತೆಗೆ 2-3 ಕಾರ್ಯಾಧ್ಯಕ್ಷರ ನೇಮಕ. ಜಾತಿ ಲೆಕ್ಕಾಚಾರ ಸರಿದೂಗಿಸಲು ರಾಹುಲ್ ಗಾಂಧಿ ರಣತಂತ್ರ. ಎಲ್ಲಾ ಸಮುದಾಯಗಳಿಗೂ ಆದ್ಯತೆ ನೀಡಲೆಂದೇ ಕಾರ್ಯಾಧ್ಯಕ್ಷರ ಆಯ್ಕೆ. ಉನ್ನತ ಮೂಲಗಳಿಂದ ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ. ಅಸಮಾಧಾನವನ್ನ ತಣಿಸಬೇಕು. ಕಾಂಗ್ರೆಸ್ ವರಿಷ್ಠರ ತಲೆಯಲ್ಲಿರೋದು ಪ್ಲಾನ್ ಬಿ. ಪ್ಲಾನ್ ಬಿ ಏನು ಅಂತ ನೋಡಿದ್ರೆ ಹೈಕಮಾಂಡ್ ಅಂಗಳದಲ್ಲಿದೆ ಮತ್ತೊಂದು ಮಾಸ್ಟರ್ ಪ್ಲಾನ್. ಒಬ್ಬರು ಅಧ್ಯಕ್ಷರ ಜೊತೆಗೆ 2-3 ಕಾರ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ನಡೀತಾ ಇದೆ ಅನ್ನುವಂಥದ್ದು. ಜಾತಿ ಲೆಕ್ಕಾಚಾರ ಸರಿದೂಗಿಸಬೇಕು ಅಂತ ಅಂದ್ರೆ ರಾಹುಲ್ ಗಾಂಧಿ ರಣತಂತ್ರ. ಎಲ್ಲಾ ಸಮುದಾಯಗಳಿಗೂ ಆದ್ಯತೆ ನೀಡಲೆಂದೇ ಕಾರ್ಯಾಧ್ಯಕ್ಷರ ಆಯ್ಕೆ. ಉನ್ನತ ಮೂಲಗಳಿಂದ ಅಶ್ವವೇಗ ನ್ಯೂಸ್ಗೆ ಸಿಕ್ಕಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಎಲ್ಲರನ್ನ ಸಮಾಧಾನ ಪಡಿಸ್ಬೇಕಿಲ್ಲಿ ನೋಡಿ. 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರವನ್ನ ವಹಿಸ್ಕೊಳ್ಬೇಕು, ಮತ್ತೆ ಬರಬೇಕು, ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಬಾರ್ದು ಅಂತ ನೋಡೋದಾದ್ರೆ ಎಲ್ಲ ರೀತಿಯಾದಂಥ ಸಂಬಂಧ. ಈಗ ಜಾತಿ ಲೆಕ್ಕಾಚಾರದ ಮೇಲೆ ಇಲ್ಲಿ ಆಯ್ಕೆ ಮಾಡಬೇಕು ಅಂತ ನಿಂತರು ಅಂತ ಅಂದಾಗ ನೋಡಿ, ಶಿವರಾಜ್ ತಂಗಡಗಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಒಂದು ಮಾತಾಗಿದೆ ಅನ್ನುವಂಥದ್ದು ಇನ್ಫಾರ್ಮೇಷನ್ ಇರುವಂಥದ್ದು. ಇನ್ನು ಕರ್ನಾಟಕದಲ್ಲಿ
DCM ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದೊಂದು ಸಂಭಾವ್ಯ ಪಟ್ಟಿಗಳು, DK ಶಿವಕುಮಾರ್ ಒಂದು ಸಂಭಾವ್ಯ ಪಟ್ಟಿ ಆಗಿದ್ರೆ, ಸಿದ್ದರಾಮಯ್ಯ ಅವರ ಒಂದು ಸಂಭಾವ್ಯ ಪಟ್ಟಿ ಆಗಿರುತ್ತೆ, ಇನ್ನು ರಾಹುಲ್ ಗಾಂಧಿ ಮತ್ತು ಏನು ಹೈಕಮಾಂಡ್ ಒಂದು ಸಂಭಾವ್ಯ ಪಟ್ಟಿ ಇರುತ್ತೆ. ಸೊ ಅದರಲ್ಲಿ ಫೈನಲ್ ಆಗಿ ಆಯ್ಕೆ ಮಾಡಬೇಕಲ್ವಾ. ಸಂಪುಟ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು, ಇನ್ನು DCM ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಸಹಿತ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಲುವು ಇದರಲ್ಲಿ ತುಂಬ ಸ್ಪಷ್ಟ, ಅವರ ಅಭಿಪ್ರಾಯಗಳು ಹೆಚ್ಚು. ಇದೀಗ ಈ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಒಂದ್ ಕಡೆ ನೋಡಿ, ಈಗಾಗಲೇ CM ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಫೈಟು ಜಿದ್ದಾಜಿದ್ದಿ ಆದ್ಮೇಲೆ ಫೈನಲಿ DK ಶಿವಕುಮಾರ್ ಪದಗ್ರಹಣಕ್ಕೆ ದಿನಗಣನೆ ಆರಂಭ. ಅದ್ರ ಜೊತೆಗೆ DCM ಸ್ಥಾನ ಯಾರಿಗೆ ಅನ್ನುವಂತ ವಿಚಾರದಲ್ಲಿ ಹೈಕಮಾಂಡ್ಗೂ ಕೂಡ ತಲೆನೋವಾಗಿದೆ. ಜಾತಿವಾರು ಲೆಕ್ಕಾಚಾರವನ್ನ ಮಾಡಬೇಕಾ ಅನ್ನುವಂಥದ್ದು ಕೂಡ ಒಂದ್ ಕಡೆ ಇರುವಂಥದ್ದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ರಾಜ್ಯದಲ್ಲಿ ಏನು ಒಂದಿಷ್ಟು ಗೊಂದಲಗಳಿತ್ತು. ಕುರ್ಚಿಯ ವಿಚಾರವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರಾ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಂತದಕ್ಕೆಲ್ಲದಕ್ಕೂ ತೆರೆ ಎಳಿತಕ್ಕಂಥ ಕೆಲಸವನ್ನು ಈಗ ಹೈಕಮಾಂಡ್ ಮಾಡಿದೆ. ಜೂನ್ 3ನೇ ತಾರೀಕು ಪದಗ್ರಹಣಕ್ಕೆ ಈಗಾಗಲೇ ದಿನಾಂಕ ಕೂಡ ನಿಗದಿಯಾಗಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಆಯ್ಕೆ ಆದ ಬಳಿಕ ಅವರ ಮುಂದೆ ಇರತಕ್ಕಂಥ ಏನು ಸವಾಲುಗಳು ಏನು ಅಂತ, ಹೈಕಮಾಂಡ್ ಮುಂದೆ ಇರತಕ್ಕಂಥ ಸವಾಲುಗಳು ಏನು ಪ್ರಮುಖವಾಗಿ ನೋಡ್ತಾ ಹೋದರೆ, ಮೊದಲಿಗೆ DCM ಹುದ್ದೆ ಯಾರಿಗೆ ಕೊಡಬೇಕು ಅನ್ನೋದು ಒಂದಿಷ್ಟು ಸವಾಲುಗಳಿದೆ. ಅದರ ಜೊತೆಗೆ ಸಚಿವರಿಗೆ ಸಾಕಷ್ಟು ಜನ ಲಾಬಿ ಕೂಡ ಮಾಡ್ತಾ ಇದ್ದಾರೆ, ಅದು ಕೂಡ ಒಂದು ಸವಾಲಿದೆ. ಜೊತೆಗೆ KPCC ಪಟ್ಟ ಯಾರಿಗೆ ಕೊಡಬೇಕು, ಯಾರ ಸಾರಥ್ಯದಲ್ಲಿ ಮುಂದಿನ ಚುನಾವಣೆಗೆ ಹೋಗಬೇಕು, ಯಾರಿಗೆ ಈ ಬಾರಿ ನಾವು ಆಯ್ಕೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ತಲೆನೋವಾಗಿದೆ ಹೈಕಮಾಂಡ್ಗೆ. ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈಗಿರ್ತಕ್ಕಂಥ CM ಅಹಿಂದ ನಾಯಕನಿಗೆ ಕೆಳಗಿಳಿಸಿ, ಅಂದರೆ ಒಕ್ಕಲಿಗ ಕೂಟಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಒಕ್ಕಲಿಗ ಕೂಡ KPCC ಅಧ್ಯಕ್ಷ ಆಗಿದ್ದರು DK ಶಿವಕುಮಾರ್ ಅವರು. ಈಗ ಮತ್ತೆ ಅಹಿಂದಾಗೆ ಮಣೆ ಹಾಕುವಂಥ ಸಾಧ್ಯತೆಗಳು ಹೆಚ್ಚಿದೆ. ಹೈಕಮಾಂಡ್ನವರು ಒಂದಿಷ್ಟು ಅಹಿಂದ ನಾಯಕರ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥವರು BK ಹರಿಪ್ರಸಾದ್ ಆಗಿರ್ಬೋದು, G ಪರಮೇಶ್ವರ್ ಆಗಿರ್ಬೋದು, ಮತ್ತು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಶಿವರಾಜ್ ತಂಗಡ್ಗೆ ಆಗಿರ್ಬೋದು, ಜೊತೆಗೆ ಮತ್ತೆ ಲಿಂಗಾಯತ ಸಮುದಾಯದಿಂದ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು. ಈ ರೀತಿಯಾಗಿ ಒಂದು 5-6 ಹೆಸರುಗಳನ್ನು ಕೂಡ ಪ್ರಮುಖವಾಗಿ ಇಟ್ಕೊಂಡಿದೆ ಹೈಕಮಾಂಡು. ಇದನ್ನು ಯಾವಾಗ ಫೈನಲೈಸ್ ಮಾಡುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಇದರಲ್ಲೂ ಕೂಡ ಗೊಂದಲಗಳನ್ನು ಬಗೆಹರಿಸೋಕ್ಕೆ ಆಗಲಿಲ್ಲ ಅಂದರೆ ಹೈಕಮಾಂಡ್ ಬಳಿ ಪ್ಲಾನ್ B ಅಂತ ಕೂಡ ಇಟ್ಕೊಂಡಿದ್ದಾರೆ. ಆ ಪ್ಲಾನ್ B ಏನಂದರೆ, ಈಗಾಗಲೇ ಅಧ್ಯಕ್ಷರಾಗಿ ಒಬ್ಬರಿಗೆ ನೇಮಕ ಮಾಡೋದು, ಕಾರ್ಯಾಧ್ಯಕ್ಷರಾಗಿ 2ರಿಂದ 3 ಹುದ್ದೆಗಳನ್ನು ಸೃಷ್ಟಿ ಮಾಡೋದು. ಆ ಲೆಕ್ಕದ ಪ್ರಕಾರ ನೋಡ್ತಾ ಹೋದರೆ 4 ಹುದ್ದೆಗಳು ಫಿಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಜಾತಿ ವೈಸು ಕೂಡ ಎಲ್ಲರಿಗೂ ಕೂಡ ಸರಿಸಮಾನವಾಗಿ KPCC ಪಟ್ಟವನ್ನು ಕೂಡ ಹಂಚಿದಂಗೆ ಆಗುತ್ತೆ, ಎಲ್ಲ ಸಮುದಾಯದ ಓಲೈಕೆ ಕೂಡ ಮಾಡದಂತೆ ಆಗುತ್ತೆ ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ ಹೈಕಮಾಂಡ್ ಇದೆ. ಆದರೆ ಇದನ್ನೆಲ್ಲ ಯಾವ ಸಂದರ್ಭದಲ್ಲಿ ಯಾವಾಗ ನಿರ್ಣಯ ತಗೊಳ್ಳುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ ವನಿತಾ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್.